ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ತುಂಬಾನೇ ಶಾಕಿಂಗ್ ಇನ್ಸಿಡೆಂಟ್ ಬಗ್ಗೆ. ವೈಯಕ್ತಿಕವಾಗಿ ನನಗೆ ತುಂಬಾನೇ ಬೇಜಾರಾಯಿತು ಈ ವಿಷಯನ ಕೇಳಿ ಮತ್ತೆ ಆ ವಿಡಿಯೋಸ್ನೆಲ್ಲ ನೋಡಿ. ಇಲ್ಲಿ ಆ ಮಾರಣಾಂತಿಕ ಹಲ್ಲೆಗೊಳಗಾದಂತಹ ಆ ಸೂರಜ್ ಹುಡುಗ, ಅವನು ಒಡಿಶಾದಿಂದ ಕೇವಲ 1.5-2 ತಿಂಗಳಷ್ಟೇ ಹಿಂದೆ ಅವನು ಚೆನ್ನೈಗೆ ಬಂದಿರ್ತಾನೆ. ಸೊ ಬಂದ ನಂತರ ಅವನಿಗೆ ಯಾವುದೇ ಕಾಯಂ ಕೆಲಸ ಸಿಕ್ಕಿರಲ್ಲ. ಸೊ ಹಾಗಾಗಿ ಅವನು ಟೆಂಪರರಿ ಜಾಬ್ಸ್ ನ ಮಾಡ್ಕೊಂಡು, ಡೈಲಿ ಕೆಲಸ ಮಾಡ್ಕೊಂಡು, ಸೊ ಕೂಲಿ ಕೆಲಸ ಮಾಡ್ಕೊಂಡು, ಸೊ ಈ ರೀತಿ ಜೀವನ ಮಾಡ್ತಾ ಇರ್ತಾನೆ. ಡಿಸೆಂಬರ್ 27 ಮಧ್ಯಾಹ್ನ 2 ಗಂಟೆ ಈ 4 ಜನ ಲೋಫರ್ಗಳು ರೀಲ್ ಮಾಡೋದಕ್ಕೆ ಅಂತ ಡೆಡ್ಲಿ ವೆಪನ್ಸ್ ಗಳು, ಮಚ್ಚು, ಲಾಂಗ್ ಇವನ್ನೆಲ್ಲ ಎತ್ಕೊಂಡು ತಿರುವಳ್ಳೂರ್ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾರೆ. ನಂತರ ಚೆನ್ನೈ ಟು ತಿರುತ್ತಣಿಗೆ ಹೋಗ್ತಿದ್ದಂತ ಒಂದು ಲೋಕಲ್ ಟ್ರೈನ್ ಇವರೆಲ್ಲ ಹತ್ಕೊಂತಾರೆ. ಇವರೆಲ್ಲ ಸುಮಾರು 17 ವರ್ಷದ ಪುಡಾರಿಗಳು, ಸ್ಕೂಲ್ ಡ್ರಾಪ್ ಔಟ್ಸ್. ಎದೆ ಸೀಳಿದ್ರು 4 ಅಕ್ಷರ ಸಿಗಲ್ಲ ಇವ್ರ ಎದೆಯಲ್ಲಿ. ಅಲ್ಲ, ಇವ್ರ ಎದೆಯಲ್ಲಿ 4 ಅಕ್ಷರ ಇದ್ದಿದ್ರೆ ದೇವರೊಳಗೂ ಇಂತ ಅಮಾನವೀಯ ಕೃತ್ಯನ ಮಾಡ್ತಾ ಇರಲಿಲ್ಲ ಇವರು. ಇದರಿಂದ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಈ ಸೋಷಿಯಲ್ ಮೀಡಿಯಾ ಒಬ್ಸೆಷನ್ ಅನ್ನೋದು ಯೂತ್ಸ್ ಗಳನ್ನ ಯಾವ ಲೆವೆಲ್ ಕರ್ಕೊಂಡು ಹೋಗ್ತಿದೆ ಅಂತ. ಸುಮಾರು ಮಧ್ಯಾಹ್ನ 2:15 ಟೈಮ್ ಆಗಿರುತ್ತೆ. ಸೊ ಆ ಟೈಮ್ ಅಲ್ಲಿ ಇವರು ತಮ್ಮಲ್ಲಿದ್ದಂತ ಮಚ್ಚು, ಲಾಂಗ್ಗಳನ್ನ ಎತ್ಕೊಂಡು ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಹಿಂಸೆಯಿಂದ ಅಲ್ಲಿದ್ದ ಅಕ್ಕಪಕ್ಕ ಜನಗಳಿಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲಿದ್ದ ಜನಗಳೆಲ್ಲ ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಭಯದಿಂದ ಸೊ ಬೇರೆ ಕಡೆ ಹೋಗ್ಬಿಡ್ತಾರೆ. ನಂತರ ಇವರ ಟಾರ್ಗೆಟ್ ಅದೇ ಬೋಗಿನಲ್ಲಿ ಕೂತಿದ್ದಂತ ಸೂರಜ್ ಅನ್ನೋ ಹುಡುಗ. ಇದನ್ನೆಲ್ಲ ಸೂರಜ್ ನೋಡ್ತಿದ್ರು ಪಾಪ ಅವನಿಗೆ ಇಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದ್ರೆ ಅವನಿಗೆ ಜಾಗ ವಸ್ತು, ಜನ ವಸ್ತು, ಸೊ ಅವನಲ್ಲಿ ಹೊಸಬ ಅವನಿಗೆ ಯಾರು ಅಷ್ಟು ಪರಿಚಯ ಇರಲ್ಲ, ಸ್ನೇಹಿತರುಗಳು ಇರೋದಿಲ್ಲ. ಸೊ ಹಾಗಾಗಿ ಅವನಿಗೆ ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಿರಲ್ಲ. ನಂತರ ಈ ಲೋಫರ್ಗಳು ಸೂರಜ್ ಹತ್ರ ತುಂಬಾ ಹಿಂಸಾತ್ಮಕವಾಗಿ ನಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಾಂಜಾ ನಶೆಯಲ್ಲಿದ್ದ ಈ ಲೋಫರ್ಗಳು ಸೂರಜ್ ಕುತ್ತಿಗೆಗೆ ಮಚ್ಚನ ಇಟ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರ ಒಂದು ಹಿಂಸಾತ್ಮಕ ವರ್ತನೆಗಳನ್ನ ಸೂರಜ್ ತಡೆಯೋದಕ್ಕೆ ಹೋಗ್ತಾನೆ. ಯಾವಾಗ ಸೂರಜ್ ಇವ್ರು ಕೂಡ ಹಿಂಸಾತ್ಮಕ ಟಾರ್ಚರ್ ನ ತಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ರೆಸಿಸ್ಟ್ ಮಾಡ್ತಾನೆ, ಆಗ ಇವ್ರಿಗೆ ಕೋಪ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅಷ್ಟರಲ್ಲಿ ಟ್ರೈನು ಕೂಡ ತಿರುತ್ತಣಿ ಸ್ಟೇಷನ್ ಹತ್ರ ಬಂದ್ ನಿಲ್ಲುತ್ತೆ ಲಾಸ್ಟ್ ಸ್ಟಾಪ್ಗೆ. ನಂತರ ಇವರು ಸೂರಜ್ ನ ಬಲವಂತದಿಂದ ಅಲ್ಲೇ ಹತ್ರದಲ್ಲಿ ಯಾರು ಇಲ್ದೇ ಇರೋಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಗುರು ಯಪ್ಪ ಅವನಿಗೆ ಹೆಂಗ್ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ನಿಜ ನೋಡಿದ್ರೆ ನಮ್ಗೆ ಒಂದು ಕ್ಷಣ ಎದೆ ಜೆಲ್ ಅಂತ ಅನ್ಸುತ್ತೆ. ಗುರು ಇಬ್ರು, ಒಬ್ಬ ಆ ಕಡೆಯಿಂದ ಮಚ್ಚ ಹೊಡಿತಾನೆ, ಇನ್ನೊಬ್ಬ ಈ ಕಡೆಯಿಂದ ಮಚ್ಚ ಹೊಡಿತಾನೆ. ತಲೆ ಹೊಡಿತಾರೆ ಗುರು ಪಾಪ ಅವನಿಗೆ, ಆ ಮುಖ ಹೊಡಿತಾರೆ. ಅವನಿಗೆ ಮುಖ ಹೊಡಿಬೇಕಾದ್ರೆ ಆ ಮುಖಕ್ಕೆ ಕೈಯನ್ನ ಅಡ್ಡ ಕೊಡ್ತಾನೆ, ಆ ಕೈಗೂ ಕೂಡ ಹೊಡಿತಾರೆ. ಅವನು ಅಯ್ಯೋ ಅಮ್ಮ ಅಂದ್ರೂ ಕೂಡ ಯಾರು ಬಿಡಲ್ಲ. ಅವನಿಗೆ ಮುಖದಲ್ಲಂತೂ ರಕ್ತ ತುಂಬ ಹೋಗ್ತಾ ಇರುತ್ತೆ, ಮುಖದಲ್ಲಿ ತಲೆ ಎಲ್ಲ ಸ್ವಲ್ಪ ಓಪನ್ ಆಗಿರುತ್ತೆ, ಕಾಲು ಹೊಡಿತಾ ಇರ್ತಾರೆ. ಅವನು ಅಯ್ಯೋ ಅಮ್ಮ ಅನ್ಕೊಂಡು ಸೈಡ್ ಹೋದ್ರು ಕೂಡ ಆ ಕಡೆಯಿಂದ ಒಬ್ಬ ಮಚ್ಚ ಹೊಡಿತಾನೆ, ಈ ಕಡೆಯಿಂದ ಒಬ್ಬ ಮಚ್ಚ ಹೊಡಿತಾನೆ. ಗುರು ಅವ್ನ ಮುಖ ಮೂತಿ ಏನು ನೋಡಲ್ಲ, ಹಂಗ್ ಹೊಡಿತಾರೆ ಮಚ್ಚಲ್ಲಿ. ಸೊ ಈ ರೀತಿ ಚಿತ್ರ ಹಿಂಸೆನ ಕೊಡ್ತಾರೆ ಅವನಿಗೆ. ಪಾಪ ನಿಜವಾಗ್ಲೂ ಇವ್ರು ಯಾರು ಮನುಷ್ಯರೇ ಅಲ್ಲ, ಮನುಷ್ಯ ಜಾತಿಗೆ ಸೇರಿದಂತವರೆಲ್ಲ ಇವರೆಲ್ಲ. ನಿಜ ಅವನು ಎಷ್ಟು ನೋವನ್ನು ಅನುಭವಿಸಿರ್ಬೋದು ಆ ಟೈಮ್ ಅಲ್ಲಿ ಅಂತ ಅನ್ಸುತ್ತೆ. ಅವ್ರ ತಂದೆ ತಾಯಿ ಏನಾದ್ರು ವಿಡಿಯೋನ ನೋಡಿದ್ರೆ ಅವ್ರಿಗೆ ಎಷ್ಟು ನೋವಾಗ್ಬೋದು, ಅವ್ರಿಗೆ ಎಷ್ಟು ಸಂತ ಆಗ್ಬೋದು. ಪಾಪ ಅರ್ಧ ಗಂಟೆ ಈ ರೀತಿ ಅವನಿಗೆ ಚಿತ್ರ ಹಿಂಸೆನ ಕೊಡ್ತಾರೆ. ಪಾಪ ಅವನು ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇರ್ತಾನೆ. ನಂತರ ಸೂರಜ್ ತುಂಬಾ ನೋವಿನಿಂದ ಅನ್ಕಾನ್ಶಿಯಸ್ ಆಗ್ತಾನೆ. ಆಗ ಇವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಸುಮಾರು 4 ಗಂಟೆ ಟೈಮು. ಸೊ ಆ ಟೈಮ್ ಅಲ್ಲಿ ಸೂರಜ್ ನ ತಿರುತ್ತಣಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲಿ ಹತ್ರದಲ್ಲಿ ಸೇರಿಸ್ತಾರೆ, ಫಸ್ಟ್ ಏಡ್ ನ ಮಾಡಿಸ್ತಾರೆ. ಅದಾದ ನಂತರ ಮತ್ತೆ ಅಲ್ಲಿಂದ ತಿರುವಳ್ಳೂರ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ರವಾನೆ ಮಾಡ್ತಾರೆ. ಆಮೇಲೆ ನಂತರ ಇದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಸೊ ಆಮೇಲೆ ಪೊಲೀಸ್ನವರು ಅಲ್ಲಿನ ಲೋಕಲ್ ಸಿಸಿಟಿವಿ ಫುಟೇಜಸ್ ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಈ 4 ಜನರನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ 4 ಜನರಲ್ಲಿ ಒಬ್ಬ ಹುಡುಗನ ವಾಪಸ್ ಮನೆಗೆ ಕಳಿಸಿದ್ದಾರೆ. ಅದಕ್ಕೆ ಕಾರಣಗಳು ಬಹುಶಃ ಆ ಹುಡುಗನ ಪಾತ್ರ ಇಲ್ಲಿ ಈ ಒಂದು ಹಲ್ಲೆಯಲ್ಲಿ ಕಡಿಮೆ ಇರಬಹುದು ಅಂತ, ಆ ಹುಡುಗನ ಹಿನ್ನೆಲೆ ಯಾವುದೇ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲದೆ ಇರಬಹುದು. ಈ ರೀತಿ ಸುಮಾರು ಕಾರಣಗಳಿಂದ ಆ ಹುಡುಗನ ವಾಪಸ್ ಮನೆಗೆ ಕಳಿಸಿದ್ದಾರೆ. ಬಟ್ ಕಳ್ಸೋದಕ್ಕೂ ಮುಂಚೆ ಆ ಹುಡುಗನಿಗೆ ಏನ್ ಶಾಸ್ತಿ ಮಾಡೋಕೋ ಅದನ್ನ ಮಾಡಿದ್ದಾರೆ. ಮಿಕ್ಕಿದ 3 ಜನನ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಗೆ ಒಪ್ಪಿಸಿದ್ದಾರೆ. ಅಂದ್ರೆ ಇದು ಬಾಲ ನ್ಯಾಯ ಮಂಡಳಿ ಅಂತ. ಇವರೆಲ್ಲರೂ 18 ವರ್ಷ ಒಳಗಿನವರಾಗಿರೋದ್ರಿಂದ ಸೊ ಅವರನ್ನೆಲ್ಲ ಕಾನೂನು ಅಡಿಯಲ್ಲಿ ಬೇರೆ ರೀತಿ ಟ್ರೀಟ್ ಮಾಡಲಾಗುತ್ತೆ. ಅಂದ್ರೆ 18 ವರ್ಷದ ಮೇಲ್ಪಟ್ಟವರು ತಪ್ಪನ್ನ ಮಾಡಿದಾಗ ಅವ್ರಿಗೆ ಕೋರ್ಟು, ಜೈಲು ಅಂತೆಲ್ಲ ಇರುತ್ತೆ. ಸೊ ಅದೇ ರೀತಿ ಬಿಲೋ 18 ಇಯರ್ಸ್ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಬಾಲ ನ್ಯಾಯ ಮಂಡಳಿ ಅಂತ ಇರುತ್ತೆ. ಸೊ ಅದಕ್ಕೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಕರೀತಾರೆ. ಸೊ ಈ ಒಂದು ಜುವೆನೈಲ್ ಜಸ್ಟಿಸ್ ಬೋರ್ಡ್ ನ ಪ್ರಕಾರ 18 ವರ್ಷದ ಕೆಳಗಿನ ಎಲ್ಲರನ್ನ ಮಕ್ಕಳು ಅಂತ ಪರಿಗಣಿಸಿ ಇಂಥವರಿಗೆ ಕೌನ್ಸಿಲಿಂಗ್ ನ ಕೊಟ್ಟು, ಎಜುಕೇಶನ್ ಕೊಟ್ಟು ಸರಿದಾರಿ ತರಿಸೋಕೆ ಅಂತಾನೆ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ 2015 ಅಲ್ಲಿ ಈ ಒಂದು ಆಕ್ಟ್ ನ ಪಾಸ್ ಮಾಡ್ತಾರೆ. ಅಂದ್ರೆ ಇವರು ಮಕ್ಕಳು ಇವರಿಗೆ ತಿದ್ದಿ ಹೇಳಿದ್ರೆ ಪಾಠ ಕಲಿತಾರೆ ಅಂತ. ಆದ್ರೆ ಈ ಮಕ್ಕಳು ತಿದ್ದಿ ಹೇಳಿದ್ರೆ ಪಾಠ ಕಲಿತಾರೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಇನ್ ಮುಂದೆ ಯಾವತ್ತು ಪಬ್ಲಿಕ್ ಈ ರೀತಿ ತೊಂದರೆ ಆಗದೆ ಇರೋ ಹಾಗೆ ಕ್ರಮಗಳನ್ನ ಕೈಗೊಳ್ಳಬೇಕು. ಸರ್ಕಾರ ಇವಾಗಲಿಂದ ಶಾಲೆಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ಕಾನೂನಿನ ಕಟ್ಟುನಿಟ್ಟಿನ ಬಗ್ಗೆ ಜಾಗೃತಿ ಮೂಡಿಸಬೇಕು. ಇದಕ್ಕೊಂದು ಅಭಿಯಾನವನ್ನ ಸರ್ಕಾರದವರು ರಚಿಸಬೇಕು. ಅಂಡ್ ಈ ಒಂದು ಇನ್ಸಿಡೆಂಟ್ ನಿಂದ ಟ್ರೈನ್ ನಲ್ಲಿ ಜನಗಳ ರಕ್ಷಣೆಗೆ, ಸೇಫ್ಟಿಗೆ ಒಂದು ವ್ಯವಸ್ಥೆನ ಸರ್ಕಾರ ಮಾಡಬೇಕು. ಯಾಕೆಂದ್ರೆ ಪ್ರತಿದಿನ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ತಾರೆ. ನನ್ ಗೊತ್ತಿರೋ ಪ್ರಕಾರ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸೇಫ್ಟಿನೇ ಇರಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಈ ರೀತಿ ಆದ್ರೆ ಜನಗಳ ಸೇಫ್ಟಿ ಕತೆ ಏನು, ಹೇಗ್ ಟ್ರಾವೆಲ್ ಮಾಡ್ಬೇಕು ಅವರು? ಅಲ್ಲ ಗುರು, ಸರ್ಕಾರಕ್ಕೆ ರೈಲ್ವೆನಿಂದ ಬರ್ತಾ ಇರೋಂತ ಇನ್ಕಮ್ ಬಂದು ಆಲ್ಮೋಸ್ಟ್ 21,000 ಕೋಟಿ ತಿಂಗಳಿಗೆ. ಅದರಲ್ಲಿ ಸ್ವಲ್ಪ ಅಮೌಂಟ್ ಜನಗಳ ಸೇಫ್ಟಿಗೆ ಖರ್ಚು ಮಾಡಬಹುದಲ್ವಾ? ಜನಗಳ ರಕ್ಷಣೆ ಅಲ್ವಾ ಮೊದಲ ಪ್ರಿಯಾರಿಟಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.